ಯಾಕೆಂದರೆ ನಾವು ಯಾವುದೇ ಹೋರಾಟ ಮಾಡಬೇಕು ಅಂದರೆ ವಿಷಯ ದೊಡ್ಡದಾಗಿರಬೇಕು. ಭಾಷೆ ಯಾವುದಾದರೇನು, ಭಾವ ಮುಖ್ಯ. ಕಮಲ್ ಹಾಸನ್ ಸ್ಟೇಟ್ಮೆಂಟ್ ಕೊಟ್ಟರು. ನಮಸ್ಕಾರ ಸ್ನೇಹಿತರೆ. ಈ ದಿನದ ವಿಷಯ ಭಾಷೆ ಯಾವುದಾದರೇನು, ಭಾವ ಮುಖ್ಯ. ಈಗ ರೀಸೆಂಟಾಗೆ ಕಮಲ್ ಹಾಸನ್ ಸ್ಟೇಟ್ಮೆಂಟ್ ಕೊಟ್ಟರು. ನಮ್ಮ ದ್ರಾವಿಡ ಭಾಷೆ ತಮಿಳಿನಿಂದ ಕನ್ನಡ ಬಂದಿದೆ ಅಂತ. ಅವರದೇ ಆದ ಸೀಮಿತವಾದ ಜ್ಞಾನದಲ್ಲಿ ಹೇಳಿದರು. ಅದು ತುಂಬ ಸಣ್ಣ ವಿಷಯ. ಯಾಕೆಂದರೆ ನಾವು ಯಾವುದೇ ಹೋರಾಟ ಮಾಡಬೇಕು ಅಂದರೆ ವಿಷಯ ದೊಡ್ಡದಾಗಿರಬೇಕು. ಅದರಿಂದ ನಮ್ಮ ಸಂಸ್ಕೃತಿ, ನಮ್ಮ ನಾಡಿಗೆ, ನಮ್ಮ ನೆಲಜಲಕ್ಕೆ ಅನ್ಯಾಯ ಆದರೆ ಹೋರಾಟ ಮಾಡಬೇಕು. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳಿದರು. ಪ್ರಖ್ಯಾತ ನಟನಾದ್ರಿಂದ ಯಾರಾದರೂ ಒಬ್ಬರು ಕನ್ನಡ ಪರ ಹೋರಾಟಗಾರರ ಮುಖ್ಯಸ್ಥರು ವಿತ್ ಎವಿಡೆನ್ಸ್ ನೋಡಿ, ಇಲ್ಲಿ ಹೀಗಾಗಿದೆ, ಇಲ್ಲಿಂದ ಕನ್ನಡ ಭಾಷೆ ಬಂದಿದೆ ಅಂತ ಹಿಸ್ಟ್ರಿ ತೆಗೆಸಿ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟರೆ ಮುಗಿದೋಯ್ತು. ಕನ್ನಡ ಭಾಷೆ ತಮಿಳಿನಿಂದ ಬಂದಿಲ್ಲ ಅಂತ ಭಾಷಾ ತಜ್ಞರನ್ನು ಕರೆಸಿ ಒಂದು ಪ್ರೆಸ್ ಮೀಟ್ ಮಾಡಿ ಕೊಟ್ಟರೆ ಮುಗಿದೋಯ್ತು, ಇನ್ನೇನೂ ಇಲ್ಲ. ಈ ವಿಷಯದ ಇಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ ಹೋರಾಟವನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತೀನಿ ಅಂದರೆ, ತುಂಬ ಸಾರ್ವಜನಿಕರಿಗೆ ಅನ್ಯಾಯ ಆಗತ್ತೆ, ಎನರ್ಜಿ ವೇಸ್ಟ್ ಆಗತ್ತೆ. ಹೋರಾಟಕ್ಕಿರತಕ್ಕಂಥ ಪ್ರಾಮುಖ್ಯತೆ, ತ್ಯಾಗ ಮನೋಭಾವನೆ, ಎಲ್ಲವನ್ನು ಸರ್ವಸ್ವವನ್ನು ಬಿಟ್ಟು ಸಮಾಜಕ್ಕಾಗಿ ತಮ್ಮ ಜೀವನವನ್ನು ಅರ್ಪಿಸಿಕೊಂಡವರಿಗೆ ಅವಮಾನ ಮಾಡ್ದಂಗಾಗತ್ತೆ. ಒಂದು ಸರಳವಾಗಿ ಚಿಂತನೆ ಮಾಡ ನೋಡಿ. ನಾನಿಲ್ಲಿ ಯಾರನ್ನೂ ಕಂಡೆಮ್ ಮಾಡ್ತಾ ಇಲ್ಲ. ನಿಮ್ಮ ಮನಸ್ಸು ವಿಶಾಲವಾಗಬೇಕು, ವಿಶಾಲವಾಗಿ ಚಿಂತನೆ ಮಾಡಬೇಕು. ಅದು ತುಂಬ ಮುಖ್ಯ. ಅದಕ್ಕೆ ಹ್ಯಾಪಿ ಲೈಫ್ ಅಂತ ಹೇಳೋದು. ಸಂತೋಷವಾಗಿರ್ಬೇಕು ನಾವು. ಇದು ನಮ್ಮದು ಒಕ್ಕೂಟ ವ್ಯವಸ್ಥೆ. ನಮ್ಮ ಭಾರತಾಂಬೆ ಅಂತ ಭವ್ಯ ಭಾರತದಲ್ಲಿ ಎಷ್ಟೊಂದು ಭಾಷೆಗಳಿದೆ. 2000 ಭಾಷೆಗಳಿಂದ ಜಾಸ್ತಿ ಇದೆ. ಎಲ್ಲ ಭಾಷೆಗಳಲ್ಲಿ ವೈವಿಧ್ಯತೆ ಇದೆ, ಎಲ್ಲ ರಾಜ್ಯಗಳಲ್ಲೂ ವೈವಿಧ್ಯತೆ ಇದೆ. ಅವೆಲ್ಲವನ್ನು ಒಟ್ಟಿಗೆ ಸೇರಿ ಭಾರತಾಂಬೆ, ಭಾರತ ಅಂತ ಕರಿತೀವಿ ನಾವು. ಬರೀ ತಮಿಳ್ನಾಡು ಭಾರತ ಅಂತ ಕರೆಯಲ್ಲ, ಕರ್ನಾಟಕನೂ ಭಾರತ ಅಂತ ಕರೆಯಲ್ಲ. ಕರ್ನಾಟಕದಲ್ಲೂ ಕೂಡ ಭಾಷೆಯ ವೈವಿಧ್ಯತೆ ಹೇಗಿದೆ ಅಂದರೆ, ಕೆಲವು ಕನ್ನಡ ಮಾತಾಡ್ತಾರೆ, ಅರ್ಥವೇ ಆಗೋದಿಲ್ಲ. ನಾರ್ತ್ ಕರ್ನಾಟಕ ಕಡೆ, ಈ ಕಡೆ ಮಂಡ್ಯದ ಕಡೆ ಬೇರೆ 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 ಪ್ರಾಂತ್ಯಗಳಲ್ಲಿ ಭಾಷೆಯ ವೈವಿಧ್ಯತೆ ಬೇರೆ ಬೇರೆ ಇದೆ. ಓಕೆ, ಅಲ್ಲಿ ಹೇಳುವಪ್ಪ ಕಮಲ್ ಹಾಸನ್ ಹೇಳಿದ್ರಪ್ಪ, ನಮ್ಮಿಂದ ಕನ್ನಡ ಬಂದಿದೆ, ಆಯಿತು ಹೋಗಪ್ಪ, ನಿಮ್ಮಿಂದ ಅಲ್ಲ ನೋಡಿ ಹಿಂಗೆ ಬಂದಿದೆ. ಸಿಂಪಲ್ ಸ್ಟೇಟ್ಮೆಂಟ್. ಅದಕ್ಕೋಸ್ಕರ ಕರ್ನಾಟಕ ಬಂದ್ ಮಾಡ್ತೀವಿ ಅಂದರೆ ನಿಮ್ಮ ಮನಸ್ಸಿನ ಚಿಂತನೆ ಹೇಗಿದೆ, ಹೋರಾಟದ ಚಿಂತನೆ ಹೇಗಿದೆ, ಅದರ ಸಾತ್ವಿಕತೆ ಹೇಗಿದೆ, ಎಷ್ಟು ಜನಕ್ಕೆ ಅನ್ಯಾಯ ಆಗುತ್ತೆ, ಎಷ್ಟು ಜನ ಬಡಬಗ್ಗರು, ಬೀದಿ ವ್ಯಾಪಾರಿಗಳಿದ್ದಾರೆ, ಸಣ್ಣ ಪುಟ್ಟ ವ್ಯಾಪಾರಿಗಳಿದ್ದಾರೆ, ಒಂದು ದಿನ ವ್ಯಾಪಾರ ಮಾಡಿ ಅವರ ಜೀವನ ಸಾಗಬೇಕು. ಇದು ಅವ್ಯವಸ್ಥೆ, ಇದು ಹೋರಾಟದ ಅರ್ಥ ಅಲ್ಲ. ನಿಜವಾಗೂ ಕನ್ನಡ ಪರ ಹೋರಾಟಗಾರರು ಚಿಂತನೆ ಮಾಡಿ, ಸಾತ್ವಿಕವಾದ ಹೋರಾಟ, ತ್ಯಾಗ ಮನೋಭಾವ ಇದ್ದರೆ ಯಾವ್ಯಾವ ಕನ್ನಡ ಪರ ಸಂಘಟನೆಗಳಿವೆಯೋ ಅದರಲ್ಲಿ ಮೆಂಬರ್ಸ್ ಲಿಸ್ಟ್ ಇರುತ್ತೆ. ಇಷ್ಟು ಜನ ಮೆಂಬರ್ಗಳಾಗಿದ್ದಾರೆ, ಸದಸ್ಯರಿದ್ದಾರೆ ಅಂತ ಇರುತ್ತೆ. ಆ ಎಲ್ಲ ಸದಸ್ಯರ ಲಿಸ್ಟನ್ನು ಕೊಡಿ. ಆ ಲಿಸ್ಟಲ್ಲಿ ಚೆಕ್ ಮಾಡಿ ನೋಡಿ. ಕನ್ನಡ ಪರ ಹೋರಾಟ ಅಂದರೆ ಅವರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮೀಡಿಯಂ ಮೇಲೆ ಅಭ್ಯಾಸ ಮಾಡಬೇಕು. ಅದು ಜೀವನದ ತ್ಯಾಗ. ನಾವು ಕನ್ನಡಕ್ಕೋಸ್ಕರ ಮುಡುಪಾಗಿಟ್ಟಿದ್ದೀವಿ ಅಂತ ಹೇಳಿ ಎಲ್ಲ ಕನ್ನಡ ಪರ ಸಂಘಟನೆಗಳಿರತಕ್ಕಂಥ ಸದಸ್ಯರ ಮಕ್ಕಳು ಕರ್ನಾಟಕದ ಸರ್ಕಾರಿ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿರಬೇಕು. ಆಗ ನಿಮ್ಮ ಹೋರಾಟಕ್ಕೆ ಒಂದು ಅರ್ಥ. ಬೇಕಾದ್ರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಈ ವಿಡಿಯೋ ಮುಖಾಂತರ, 100ಕ್ಕೆ 90% ಕನ್ನಡ ಪರ ಹೋರಾಟಗಾರರ ಮಕ್ಕಳು ಆಂಗ್ಲ ಮಾಧ್ಯಮದಲ್ಲಿ, ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇರ್ತಾರೆ, ಪ್ರೈವೇಟ್ ಸ್ಕೂಲ್ನಲ್ಲಿ. ಬೇಕಾದ್ರೆ ಚಾಲೆಂಜ್ ಮಾಡಿ ಅವ್ರು ರಿಪೋರ್ಟ್ ಕೊಡಲಿ.
ಈ ವಿಡಿಯೋನ ಯಾರಾದರೂ ಎಲ್ಲರಿಗೂ ಶೇರ್ ಮಾಡಿ, ಇದನ್ನು ನೋಡಲಿ, ಅವರು ಪ್ರೆಸ್ ಮೀಟ್ ಮಾಡಲಿ, ಪೇಪರ್ ಕೊಡಲಿ. ಇಂಥ ಕನ್ನಡ ಪರ ಸಂಘಟನೆ ಯಾವ ಹೆಸರು ಹೇಳೋಕ್ಕೆ ಹೋಗಲ್ಲ. ಈ ಸಂಘಟನೆಯಲ್ಲಿ 10,000 ಜನ ಸದಸ್ಯರಿದ್ದಾರೆ. 10,000 ಸದಸ್ಯರ ಪೈಕಿ 9,000 ಸದಸ್ಯರ ಮಕ್ಕಳು ಕರ್ನಾಟಕದ ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಅಂತ. ಬರೀ ಇದೊಂದು ಮಾಡಿದ್ರೆ ಸಾಕು, ಕರ್ನಾಟಕದ ಸರ್ಕಾರಿ ಶಾಲೆಗಳೆಲ್ಲ ಉದ್ಧಾರ ಆಗ್ತವೆ. ಏನು ಮಾಡೋದಿಲ್ಲ ರೀ, ಏನು ಸುಮ್ಮನೆ ಐತಂದ್ರೆ ಕರ್ನಾಟಕ ಬಂದಂದರೆ ಇದನ್ನು ನಾವು ವಿರೋಧಿಸ್ಬೇಕು. ಚಿಲ್ಲರೆ ವಿಷಯ ಇದು. ಓಕೆ, ಕನ್ನಡ ಭಾಷಾಭಿಮಾನ ಇರಬೇಕು, ನಾವೆಲ್ಲರೂ ಕನ್ನಡಿಗರು ಧೀರರು, ಆಯ್ತಪ್ಪ. ಅವರು ಯಾರೋ ಒಬ್ರು ಹೇಳಿದ್ದಾರೆ, ಒಬ್ಬರಿಗೋಸ್ಕರ ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಾ, ಆ ಸ್ಟೇಟ್ಮೆಂಟ್ನ ಧಿಕ್ಕರಿಸಿ. ಇದು ರಾಂಗ್, ಪ್ರೂಫ್ ಕೊಡಿ, ಫಿನಿಶ್. ಬೇರೆ ಬೇರೆ ಬೇಕಾಷ್ಟು ಸಮಸ್ಯೆಗಳಿದೆ. ಬಡತನ ತಾಂಡವ ಆಡ್ತಾ ಇದೆ, ಜಾತೀಯತೆಯಿಂದ ಜಗಳಗಳು ಜಾಸ್ತಿ ಇದೆ, ಧರ್ಮಾಂಧತೆಯಿಂದ ನಲುಗ್ತಾ ಇದೆ ಪ್ರಪಂಚ. ಭಾರತ ದೇಶದಲ್ಲಿ ವಿವಿಧವಾದ ಭಾಷೆಗಳಿವೆ, ಇರಬೇಕು. ನಮ್ಮ ದೇಶದಲ್ಲಿ ತ್ರಿಭಾಷಾ ಸೂತ್ರ ಇರಬೇಕು. ಮೊದಲು ಕನ್ನಡ, ಆಮೇಲೆ ಇಂಗ್ಲೀಷು, ಆಮೇಲೆ ಹಿಂದಿ, ಈ ಥರ ಇಟ್ಕೊಂಡು ಮುಗಿತಪ್ಪ. ಹಂಗೆ ಮಾಡೋಕ್ಕಾಗತ್ತಾ? ಉರ್ದು ಶಾಲೆಗಳಿಲ್ವಾ? ಮುಚ್ಚಿಸ್ಬಿಡಿ. ತಮಿಳ್ ಶಾಲೆಗಳಿಲ್ವಾ? ಮುಚ್ಚಿಸ್ಬಿಡಿ. ಬೇರೆ ಬೇರೆ ಭಾಷೆಗಳ ಶಾಲೆಗಳಿಲ್ವಾ? ಅದನ್ನೆಲ್ಲ ಮುಚ್ಚಕ್ಕಾಗತ್ತಾ? ಇದು ಒಕ್ಕೂಟ ವ್ಯವಸ್ಥೆ. ನಾವೆಲ್ಲ ಒಟ್ಟಾಗಿ ಬಾಳ್ತಾ ಇದ್ದೀವಿ. ಭಾಷೆಗಳ ಜೊತೆ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲರ ಭಾವನೆಗಳಲ್ಲಿ ಪರಿಶುದ್ಧವಾದ ಭಾವನೆ ಇರಬೇಕು. ನಾನು ಭಾರತೀಯ, ಮೊದಲು ನಾನು ಕನ್ನಡಿಗ, ಆಮೇಲೆ ನಾನು ಭಾರತೀಯ, ನಾನು ಎಲ್ಲ ಭಾಷೆಗಳನ್ನು ಗೌರವಿಸ್ತೀನಿ. ಭಾಷೆಯ ಮುಖ್ಯ ಅಲ್ಲ, ಭಾಷೆ ಇರತಕ್ಕಂಥ ಪ್ರೀತಿಯ ಭಾವನೆ ಮುಖ್ಯ, ಸಹಬಾಳ್ವೆ ಮುಖ್ಯ, ತ್ಯಾಗ ಮನೋಭಾವನೆ ಮುಖ್ಯ, ನಾವೆಲ್ಲರೂ ಒಂದೆನ್ನತಕ್ಕಂಥ ವಿಚಾರಗಳು ಮುಖ್ಯ. ಈ ಭಾವಗಳು ಭಾಷೆಯಿಂದ ಹೊರಗಡೆ ಬರಬೇಕು. ಯಾವುದೋ ಒಂದು ಭಾಷೆಯನ್ನು ಇಟ್ಕೊಂಡು ಅದನ್ನು ಕಂಡೇ ಮಾಡ್ತಾ ಕುಳಿತುಕೊಂಡ್ರೆ ನೀನು ಒಕ್ಕೂಟ ವ್ಯವಸ್ಥೆಯಲ್ಲಿ ಹೆಂಗಿರೋಕ್ಕಾಗತ್ತೆ? ಭಾರತವನ್ನು ಬಿಟ್ಟು ಹೊರಗಡೆ ಹೋಗ್ಬಿಡಿ. ತಮಿಳನ್ನು ದೂರ ತಳ್ಬಿಡಿ, ಮಲಯಾಳಂ ದೂರ ತಳ್ಬಿಡಿ, ಹಿಂದಿನ ದೂರ ತಳ್ಬಿಡಿ. ಭಾಷೆಗಳನ್ನ ಇಟ್ಕೊಂಡು ಜಗಳ ಮಾಡಿರ್ತೀವಲ್ಲ, ಅದೊಂದು ಸಣ್ಣತನ. ನಾವು ವಿಶಾಲ ಮನೋಭಾವನೆಯಿಂದ ಭಾರತೀಯರಾಗಿ ಯೋಚನೆ ಮಾಡಬೇಕು. ಜೊತೆಗೆ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ, ಯಾವುದಕ್ಕೆ ಎಷ್ಟು ಬೆಲೆ ಕೊಡಬೇಕು ಅಂತ. ನಿಮ್ಗೆ ಸರಳವಾಗಿ ಹೇಳ್ತೀನಪ್ಪ, ನಮ್ಮ ಮನೇಲಿ 1,000 ರೂಪಾಯಿ ಕಳ್ತನ ಆಗ್ಬಿಡುತ್ತೆ. ಯಾರೋ ಬಂದಿದ್ರು ಫಂಕ್ಷನಲ್ಲಿ ಹೋಗ್ಬಿಡುತ್ತೆ. ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ, 1,000 ರೂಪಾಯಿ ಹೋಗಿದೆ ಅಂತ. 10,000 ಹೋಗಿದೆ. ನನ್ನ ಕೆಪಾಸಿಟಿಗೆ ಏನು ಮಾಡ್ತೀನಿ, ಓಕೆ ಅಂತ ಸುಮ್ಮನಾಗ್ಬಿಡ್ತೀನಿ. ನನ್ನ ಮನೆಯಲ್ಲಿ 1 ಲಕ್ಷದ ಮೇಲೆ ಕಳ್ತನ ಆದರೆ ಆಗ ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಆಗಿರ್ತಕ್ಕಂಥ ಸಮಸ್ಯೆಗೆ ನಾನು ಎಷ್ಟು ವ್ಯಾಲ್ಯೂ ಕೊಡ್ತೀನಿ ನೋಡಿ, ಅದು ತುಂಬ ಮುಖ್ಯ. ನೀನು ಮನೇಲಿ 10 ರೂಪಾಯಿ 100 ರೂಪಾಯಿ ಕಳ್ತನ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ವ್ಯಾಲ್ಯೂ ಇದೆಯಾ? ಅಲ್ವಾ? ಸರಳ ಉದಾಹರಣೆ ನಿಮಗೆ. ಯಾವ ವಿಷಯಕ್ಕೆ ಎಷ್ಟು ವ್ಯಾಲ್ಯೂ ಕೊಡಬೇಕು, ಹೋರಾಟ ಮಾಡಬೇಕು, ಅದು ತುಂಬ ಮುಖ್ಯ. ನೀವು ಕರ್ನಾಟಕ ಪೂರ್ತಿ ಬಂದ್ ಮಾಡಿಬಿಟ್ರೆ ಇಷ್ಟು ಜನರ ಹೊಟ್ಟೆ ಮೇಲೆ ಹೊಡೆದಂಗಾಗುತ್ತೆ. ನಾವು ಎಷ್ಟು ಸಮಸ್ಯೆಗಳು ಬರ್ತವೆ, ಸಾರ್ವಜನಿಕರಿಗೆ ಇಷ್ಟೊಂದು ತೊಂದರೆ ಆಗುತ್ತೆ. ಹೋರಾಟಗಾರರು ಈ ದಿಶೆಯಲ್ಲಿ ಯೋಚನೆ ಮಾಡಿ ಯಾವ ವಿಷಯಕ್ಕೆ ಎಷ್ಟೆಟ್ಟಿಗೆ ಬೆಲೆ ಕೊಡಬೇಕು, ಯಾವ ವಿಷಯಕ್ಕೆ ನಾವು ಹೋರಾಟ ಮಾಡಬೇಕು ಅಂತ. ಒಂದು ಸಣ್ಣ ವಿಷಯ ಟಿ ವಿಲಿ ಯಾವ್ದಾರ ಬಂದುಬಿಟ್ರೆ ಸಾಕು, ಅಲ್ಲೋಗಿ ಬೆಂಕಿ ಹಾಕು, ಗುಂಪು ಕಟ್ಟು, ಒಂದಷ್ಟು ಜನ ಪೊಲೀಸ್ ಎನರ್ಜಿ, ಎಷ್ಟೊಂದು ಜನ ಪೊಲೀಸಲ್ಲಿ ಬರಬೇಕು, ಕಾಪಾಡಬೇಕು, ಜನಗಳನ್ನು ಕಂಟ್ರೋಲ್ ಮಾಡಬೇಕು, ಟ್ರಾಫಿಕ್ ಪ್ರಾಬ್ಲಮ್ಮು. ಹೆಂಗೆ ಯೋಚನೆ ಮಾಡ್ತಿದ್ದೀರ ನೀವು? ಯಾವ ದಿಶೆಯಲ್ಲಿ ಹೋರಾಟ ಹೋಗ್ತಾ ಇದೆ? ಹೋರಾಟ ಮಾಡಿ, ಬೇಡ ಅಂತ ಹೇಳಲ್ಲ. ಅಂದರೆ 10 ರೂಪಾಯಿಗೋಸ್ಕರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಹೋರಾಟ ಮಾಡೋದಲ್ಲ. ಹೀಗೆ ಸಣ್ಣ ಸಣ್ಣ ವಿಷಯಕ್ಕೆ ಬೆಲೆ ಕೊಡೋಕೆ ಹೋಗ್ಬೇಡಿ. ನಾನು ಆಗಲೇ ಹೇಳಿದ್ನಲ್ಲ, ಕಮಲ್ ಹಾಸನ್ ಸ್ಟೇಟ್ಮೆಂಟ್ ಕೊಟ್ಟಾಗ ಇಮಿಡಿಯೇಟಾಗಿ ಕನ್ನಡ ಪರ ಸಂಘಟನೆಗಳು ವಿತ್ ಪ್ರೂಫ್ ಕೊಡಿ, ಹೀಗೆ ಬಂದಿದೆ, ಪೇಪರ್ ರಿಲೀಸ್ ಮಾಡಿ, ಫಿನಿಶ್ ಅಲ್ವೇನ್ರಿ? ಹಿಂಗೆ ಯೋಚನೆ ಮಾಡಿ. ನಾವು ಒಂದು ಅದ್ಭುತವಾದ ದೇಶದಲ್ಲಿದ್ದೀವಿ. ಈ ರೀತಿಯಾದ ಸಹಬಾಳ್ವೆ ಇರತಕ್ಕಂಥ ಬೇರೆ ದೇಶಗಳಿಲ್ಲ. ಭಾರತ ಅಂದರೆ ಅದೇ ಒಂದು ಅದರದೇ ಆದ ಒಂದು ಸಂಸ್ಕೃತಿ, ಸಂಸ್ಕಾರ, ಚಿಂತನೆ, ತ್ಯಾಗ ಬಲಿದಾನ ತುಂಬಿದೆ. ಎಂತೆಂಥ ಹೋರಾಟಗಾರರು, ಸ್ವತಂತ್ರ ಹೋರಾಟಗಾರರೆಲ್ಲ ಬಂದಿದ್ದಾರೆ. ಹೋರಾಟ ಅನ್ನತಕ್ಕಂಥ ಪದಕ್ಕೆ ಬೆಲೆ ಕಳ್ಕೊಂಡ್ಬಿಡುತ್ತೆ ಈ ರೀತಿಯಾದ ಸಣ್ಣ ಸಣ್ಣ ವಿಚಾರಕ್ಕೆ ಹೋರಾಟ ಮಾಡ್ತಾ ಹೋದರೆ. ಸೊ ಲಾಸ್ಟಲ್ಲಿ ಐ ವಿಲ್ ರಿಪೀಟ್ ಅಗೈನ್, ಎಲ್ಲ ಕನ್ನಡ ಪರ ಸಂಘಟನೆಗಳು ಹೆಸರುಗಳನ್ನು ಪೇಪರ್ ಕೊಡಿ. ಅದರಲ್ಲಿ ಎಷ್ಟು ಜನ ಸರ್ಕಾರಿ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ದಾರೆ ಅಂತ ತಿಳಿಸಿ. ಆಗ ನಿಮ್ಮ ಹೋರಾಟಕ್ಕೆ ಬೆಲೆ ಅಲ್ವಾ? ಥ್ಯಾಂಕ್ ಯು.